ಇನ್ನು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಜಾತಿ ಗಣತಿ ಕೇವಲ 15 ದಿನದಲ್ಲಿ ಮುಗಿಯಬಾರದು. ಒಕ್ಕಲಿಗರೆಲ್ಲರೂ ಕೂಡ ಎಲ್ಲ ಕಾಲಂನಲ್ಲಿ ಒಕ್ಕಲಿಗ ಅಂತ ಹೇಳಿ ಬರೆಸಿ ಅಂತ ಹೇಳಿ ಸಭೆಯನ್ನ ಮಾಡಿದ ನಂತರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಕ್ರಿಶ್ಚಿಯನ್ ಒಕ್ಕಲಿಗ ಮಾಡಿದ್ರೆ ನಾವು ಅದನ್ನ ಹೋರಾಟ ಮಾಡ್ತೇವೆ. ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂತ ಕಾಲಮನ್ನೇ ತೆಗಿಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಜಾತಿ ಒಡೆಯುವಂತ ಕೆಲಸ ಆಗಬಾರದು. ಒಕ್ಕಲಿಗರಲ್ಲಿ ಸಬ್ಕಾಸ್ಟ್ ಮಾಡಿ ಛಿದ್ರಗೊಳಿಸಬಾರದು. ಇಂತಹ ನಿರ್ಧಾರ ನಾವು ಕೈಗೊಂಡಿದ್ದು ಸರ್ಕಾರಕ್ಕೆ ಈ ರೀತಿಯಾಗಿ ಕೋರಿದ್ದೇವೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಜಾತಿ ಗಣತಿ ಕುರಿತಂತೆ ಹೇಳಿಕೆ ಕೊಟ್ಟಿದ್ದಾರೆ. ಹಬ್ಬಗಳಿದೆ ಉತ್ತರ ಕರ್ನಾಟಕದಲ್ಲಿ, ಮತ್ತೆ ಪ್ರವಾಸಗಳು ಹೋಗಿರ್ತಾರೆ ಎಲ್ಲರಿಗೂ ಕೂಡ. ಅದನ್ನ ಎಕ್ಸ್ಟೆಂಡ್ ಮಾಡಬೇಕು. ಮತ್ತೆ ಒಕ್ಕಲಿಗರೆಲ್ಲರೂ ಕೂಡ ಒಕ್ಕಲಿಗ ಅಂತಾನೆ ಬರ್ಸ್ಬೇಕು. ಎಲ್ಲಾ ಕಾಲಮಲ್ಲೂ ಒಕ್ಕಲಿಗ ಬರ್ಸಿದ್ರೆ ಒಳ್ಳೇದು. ಉಪಜಾತಿಯಲ್ಲೂ ಕೂಡ ಆಗಿಲ್ಲ ಅಂದ್ರೆ ಉಪಜಾತಿಯಲ್ಲಿ ಬರ್ಸೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಲಿಂಗಾಯತರಾದ್ಮೇಲೆ ಒಕ್ಕಲಿಗರು ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಜಾತಿಗಳನ್ನ ಹೊಡೆಯಬಾರದು. ಒಕ್ಕಲಿಗ ಅಲ್ಲಿ ಸಬ್ಕ್ಯಾಸ್ಟ್ 108 ಮಾಡಿ ಅದನ್ನ ಛಿದ್ರಗೊಳಿಸಬಾರದು. ಈ ತರದ ನಿರ್ಣಯಗಳನ್ನ ಇವತ್ತು ನಾವು ತೆಗೆದುಕೊಂಡಿದ್ದೀವಿ. ಸರ್ಕಾರಕ್ಕೂ ಕೂಡ ಮನವಿಯನ್ನ ನಾವು ಮಾಡಿದ್ದೀವಿ. ಸರ್, ಇದ್ರ ಜೊತೆಗೆ ಈಗ ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂತ ಕಾಲಂಗಳಿಗೆ ಏನ್ ನಿರ್ಧಾರ ಆಗಿದೆ? ಯಾವುದೇ ಕಾರಣಕ್ಕೂ ಆದರೆ ಅದನ್ನ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ